ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು, GST ರಿಜಿಸ್ಟ್ರೇಷನ್ ಪಾರ್ಟ್ನರ್ಶಿಪ್ ಫರ್ಮ್ ಯಾವ ರೀತಿ ತಗೊಳ್ಳೋದು, GST ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗೈಸ್. ಗೈಸ್, ಈಗ ನಾವು ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ಹಾಕೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ GST ವೆಬ್ಸೈಟ್ ಬರಬೇಕಾಗುತ್ತೆ. GST ವೆಬ್ಸೈಟ್ಗೆ ಬರಬಿಟ್ಟು GST ಲಾಗಿನ್ ಅಂತ ಹೊಡೆದ್ರೆ ಅಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ. ರಿಜಿಸ್ಟರ್ ನೀವು ಬರಬೇಕಾಗುತ್ತೆ. ಸೊ ನೀವು ಸೋಲ್ ಪ್ರೊಪ್ರೈಟರ್ಶಿಪ್ಗೂ ಸೇಮ್ ಇದೇ ಥರ, ಬಟ್ ಇಲ್ಲಿ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಮಾಡೋದೀವಿ. ಸೋಲ್ ಪ್ರೊಪ್ರೈಟರ್ಶಿಪ್ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಮತ್ತು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ನಲ್ಲ, ಡಾಕ್ಯುಮೆಂಟ್ಸ್ ಬಗ್ಗೆನೂ ಕೂಡ ನಾನು ಈಗಾಗಲೇ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರಲಿ, ಫರ್ಮ್ ರಿಜಿಸ್ಟ್ರೇಷನ್ಗಾಗಿರಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಈಗ ನಾನು ನಿಮಗೆ ಒಂದು ಶಾರ್ಟಾಗಿ ಹೇಳೋ ಥರ ಆದರೆ, ಪಾರ್ಟ್ನರ್ಸ್ದು ಪಾನ್ ಕಾರ್ಡು, ಆಧಾರ್ ಕಾರ್ಡು, ಅವ್ರ ಡೀಟೇಲ್ಸು, ಮತ್ತು ಬಿಸ್ನೆಸ್ ಅಂತ ಬಂದರೆ ಪಾರ್ಟ್ನರ್ಶಿಪ್ ಡೀಡ್ ಇರಬೇಕು, ಲೆಟರ್ ಆಫ್ ಆಥರೈಸೇಷನ್ ಇರಬೇಕು ಮೇಯ್ನ್. ಯಾಕಂದರೆ ಒಬ್ಬ ಆಥರೈಸ್ಡ್ ರೆಪ್ರೆಸೆಂಟೇಟಿವ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಅಂದರೆ ಒಬ್ಬರನ್ನ ನಾವು ತೋರಿಸ್ಬೇಕಾಗುತ್ತೆ. ಸೊ ಲೆಟರ್ ಆಫ್ ಆಥರೈಸೇಷನ್ನ ನೀವು ಕ್ರಿಯೇಟ್ ಮಾಡಿರಬೇಕು, ಮತ್ತು ಪಾರ್ಟ್ನರ್ಸ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದಿಷ್ಟು ಇದ್ದರೆ, ಮತ್ತು ಫರ್ಮ್ದು ಪಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು. ಅಂದರೆ ಪಾನ್ ಕಾರ್ಡ್ ಅಪ್ಲೈ ಮಾಡಿ ಪಾನ್ ಕಾರ್ಡಲ್ಲಿ ನಿಮ್ಮ ಫರ್ಮ್ ಹೆಸರು ಇದ್ದರೆ ಸಾಕು ಗೈಸ್. ಸೊ ನಿಮಗೆ ಲೆಟರ್ ಆಫ್ ಆಥರೈಸೇಷನ್ ಫಾರ್ಮೆಟ್ ಗೊತ್ತಿಲ್ವಾ, ದಯವಿಟ್ಟು ಕಮೆಂಟ್ ಲೆಟರ್ ಆಫ್ ಆಥರೈಸೇಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕಳಿಸ್ಕೊಡ್ತೀನಿ, ಡ್ರೈವ್ ಲಿಂಕ್ ಕಳಿಸ್ಕೊಡ್ತೀನಿ ಲೆಟರ್ ಆಫ್ ಆಥರೈಸೇಷನ್ ಮಾಡೋದೊಂದು ಹೇಗೆ ಅಂತ. ಇದಿಷ್ಟು ಡಾಕ್ಯುಮೆಂಟ್ಸು ನಾನು ಶಾರ್ಟಾಗಿ ಹೇಳಿದ್ದೀನಿ. ಸೊ ಈಗ ರಿಜಿಸ್ಟ್ರೇಷನ್ ಮಾಡೋಣ ಬನ್ನಿ. ಫಸ್ಟು ನೀವು ಐ ಆಮ್ ಎ ಟ್ಯಾಕ್ಸ್ ಪೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟು ಕರ್ನಾಟಕ, ಜಸ್ಟ್ ಪಾಸ್ ಮಾಡಿ ಬೇಕಾದ್ರೂ ನೀವು ನೋಡ್ಕೊಳ್ಳಿ. ಸೊ ಡಿಸ್ಟಿಕ್ ಬಂದುಬಿಟ್ಟು ಬೆಂಗಳೂರು ಅರ್ಬನ್. ನೀವು ಯಾವ ಡಿಸ್ಟಿಕಲ್ಲಿ ನೀವು ಮಾಡ್ತಾ ಇರ್ತೀರೋ ಬಿಸ್ನೆಸ್ ಅಡ್ರೆಸ್ಸಲ್ಲಿ ಫಸ್ಟ್ ಮೇಯ್ನ್ ರಿಜಿಸ್ಟರ್ ಟ್ಯಾಬಲ್ಲಿ ಬಿಸ್ನೆಸ್ ಅಡ್ರೆಸ್ಸು ಡಿಸ್ಟಿಕ್ ಹಾಕಬೇಕಾಗುತ್ತೆ. ಸೊ ಲೀಗಲ್ ನೇಮ್ ಆಫ್ ದಿ ಬಿಸ್ನೆಸ್, ನಿಮ್ಮ ಪಾನ್ ಕಾರ್ಡ್ ಮಾಡಿಸಿರ್ತೀರಲ್ಲ, ಫರ್ಮ್ಗೆ ಅಂತಲೇ ಹೊಸ ಪಾನ್ ಕಾರ್ಡ್ ಮಾಡಿಸಿರ್ತೀರಲ್ಲ, ಆ ಒಂದು ಪಾನ್ ಕಾರ್ಡಲ್ಲಿ ನೇಮ್ ಏನು ಕೊಟ್ಟಿರ್ತೀರಾ, ಬಿಸ್ನೆಸ್ ನೇಮ್ ಏನು ಕೊಟ್ಟಿರ್ತೀರಾ ಅದನ್ನೇ ನೀವು ಇಲ್ಲಿ ಲೀಗಲ್ ನೇಮ್ ಆಫ್ ದಿ ಬಿಸ್ನೆಸ್ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಪಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಸೊ ಪಾನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಇದಿಷ್ಟು ನೀವು ಹಾಕಿ, ಜಸ್ಟ್ ಅಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತಲ್ಲ, ಕ್ಯಾಪ್ಚಾ ಕೋಡನ್ನ ನೀವು ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಮ ಮೇಲ್ ID ಮತ್ತು ಫೋನ್ ನಂಬರ್ ಯಾವ್ದು ಕೊಟ್ಟಿರ್ತೀರಾ ಅದಕ್ಕೆ OTP ಹೋಗುತ್ತೆ ಫಸ್ಟ್ ಟೈಮ್ ಗೈಸ್. ಎರಡಕ್ಕೂ OTP ಹೋಗುತ್ತೆ. ಎರಡೂ OTPನ ನೀವು ಹಾಕಬೇಕಾಗುತ್ತೆ. ಸೊ ನೀವಿಲ್ಲಿ ಇನ್ನೊಂದು ಸತ ನೋಡ್ಕೊಳ್ಳಿ, ಲೀಗಲ್ ನೇಮ್ ಪಾನ್ ಕಾರ್ಡಲ್ಲಿ ಏನಿದೆಯೋ ಅದೇ ಹಾಕಬೇಕಾಗುತ್ತೆ, ಮತ್ತು ಪಾನ್ ಕಾರ್ಡ್ ನಂಬರು ಕೂಡ ಕರೆಕ್ಟಾಗಿ ಹಾಕಿ, ಎಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರೋ ಅದೇ ಬಿಸ್ನೆಸ್ಸು ಡಿಸ್ಟಿಕ್ಕು ಕೂಡ ಹಾಕಬೇಕಾಗುತ್ತೆ. ಇದಿಷ್ಟು ಹಾಕಿದ ತಕ್ಷಣ ನೀವು ಕೆಳಗಡೆ ಅಲ್ಲಿ ಇಮೇಜ್ ಕಾಣ್ತಾ ಇರುತ್ತೆ, ಅದನ್ನು ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಮೇಲು ಮತ್ತು ಫೋನ್ ನಂಬರ್ಗೆ ನಾನು ಈಗಾಗಲೇ ಹೇಳ್ದಂಗೆ OTP ರಿಸೀವ್ ಮಾಡಿರ್ತೀರ. ಸೊ ದಯವಿಟ್ಟು ಆ ಒಂದು OTPನ ನೀವು ಹಾಕಬೇಕಾಗುತ್ತೆ. ಸೊ OTP ಹಾಕಿದ ತಕ್ಷಣ ನಿಮಗೆ TRN ನಂಬರ್ ಜನ್ರೇಟ್ ಆಗುತ್ತೆ, ಟೆಂಪ್ರವರಿ ರೆಫರೆನ್ಸ್ ನಂಬರ್ ಅಂತ. ಈ ಒಂದು ನಂಬರ್ನ ಇಟ್ಕೊಂಡು ನಾವು ಮತ್ತೆ ರಿಜಿಸ್ಟರ್ ಆಗಬೇಕು. ಟೆಂಪ್ರವರಿ ರೆಫರೆನ್ಸ್ ನಂಬರ್, ನ್ಯೂ ರಿಜಿಸ್ಟ್ರೇಷನ್ ಪಕ್ಕದಲ್ಲೇ ಟೆಂಪ್ರವರಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಆ TRN ನಂಬರ್ ಹಾಕ್ಬಿಟ್ಟು ಸೊ ಜಸ್ಟ್ ಕ್ಯಾಪ್ಚಾ ಟೈಪ್ ಮಾಡ್ಬಿಟ್ಟು ಆ ಒಂದು ನಂಬರ್ ಮತ್ತು ಮೇಲ್ ಐಡಿ ಮತ್ತೆ OTP ಹೋಗುತ್ತೆ. ಯಾಕಂದರೆ ಇದು ಟೆಂಪ್ರವರಿ ರೆಫರೆನ್ಸ್ ನಂಬರ್ ಆಗಿರುತ್ತೆ. ಜಸ್ಟ್ ಅಷ್ಟೇ ಗೈಸ್. ಅಪ್ಲಿಕೇಶನ್ ಹಾಕೋದಕ್ಕೆ ಈ ಒಂದು ರೆಫರೆನ್ಸ್ ನಂಬರ್ ನಮಗೆ ಕೊಡ್ತಾರೆ. ಸೊ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಸೊ ಅಲ್ಲಿ ನಿಮಗೆ ಕಾಣುತ್ತೆ ನೋಡಿ, ಮೈ ಸೇವ್ಡ್ ಅಪ್ಲಿಕೇಶನ್, ನಿಮ್ಮದು ಅಪ್ಲಿಕೇಶನ್ ಸೇವ್ ಆಗಿರುತ್ತೆ. ಈಗ ನೀವು ಅಪ್ಲಿಕೇಶನ್ನ ತುಂಬಬೇಕು, ಅಂದರೆ ಫಿಲಪ್ ಮಾಡಬೇಕು, ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕೀಗ. ಸೊ ನೋಡಿ, ನಿಮಗೆ ಕ್ಯಾಂಡಿಡೇಟ್ ಡೇಟ್ ನಿಮಗೆ ಎಷ್ಟು ದಿನದ ಗಂಟ ಟೈಮ್ ಇರುತ್ತೆ, GSTR 1 ಫಾರ್ಮಲ್ಲಿ ಹಾಕ್ತಾಯಿದ್ದೀವಿ. ಎಕ್ಸ್ಪೈರಿ ಡೇಟ್ ಆಗಿ 29ನೇ ತಾರೀಕು ಎಕ್ಸ್ಪೈರಿ, ಅಂದರೆ 15 ದಿನ ಈ ಒಂದು ಅಪ್ಲಿಕೇಶನ್ನ ನಿಮಗೆ ತುಂಬೋದಕ್ಕೆ ಟೈಮ್ ಇರುತ್ತೆ. ಸೊ ಈಗ ಜಸ್ಟ್ ಆ ಒಂದು ಡೀಟೇಲ್ಸ್ ಹತ್ರ ಎಡಿಟ್ ಬಟನ್ ಇತ್ತಲ್ಲ, ಅಂದರೆ ಪೆನ್ಸಿಲ್ ಬಟನ್, ಆ ಪೆನ್ಸಿಲ್ ಬಟನ್ ನಮ್ಗಿದ ತಕ್ಷಣ ನಿಮಗೆ ಜಸ್ಟ್ ಅಲ್ಲಿ ನಿಮಗೆ ಲೀಗಲ್ ಬಿಸ್ನೆಸ್ ನೇಮ್ ಅಂತ ಕಾಣ್ತಾ ಇರುತ್ತೆ, ಲೀಗಲ್ ಬಿಸ್ನೆಸ್ ನೇಮ್ ಹಾಕಿ. ಅದಾದಮೇಲೆ ಗೈಸ್ ನಿಮ್ಗಲ್ಲಿ ಬಿಸ್ನೆಸ್ ನೇಮು ಕೂಡ ಹಾಕೋದಕ್ಕೆ ಕೇಳ್ತಾ ಇರುತ್ತೆ. ನಿಮಗೆ ಲೀಗಲ್ ಬಿಸ್ನೆಸ್ ಏನೋ ಆಯಿತು, ಟ್ರೇಡ್ ನೇಮ್ ಏನಂತ ಕೇಳ್ತೀರಾ, ಏನಂತ ಇಡ್ತೀರಾ ಅಂತ. ಸೊ ನೀವು ಜಸ್ಟ್ ಲೀಗಲ್ ನೇಮ್ ಥರನೇ ಇಡೋದಾದರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಹಾಕಿ. ಪಕ್ಕದಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ನೀವು ಪಾರ್ಟ್ನರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಪಾರ್ಟ್ನರ್ಶಿಪ್, ಪ್ರೊಪ್ರೈಟರ್ಶಿಪ್ ಎಲ್ಲ ಇರುತ್ತೆ. ಸೊ ನೀವು ಅಲ್ಲಿ ಪಾರ್ಟ್ನರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಪಾರ್ಟ್ನರ್ಶಿಪ್ ಅಂತ ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್ ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ನೀವು ಜಸ್ಟ್ ಡಿಸ್ಟಿಕ್ ಸೇಮ್ ಏನಿರುತ್ತೋ ಅದೇ ನಿಮ್ಮ ಬಿಸ್ನೆಸ್ ಅಡ್ರೆಸ್ಗೆ ಯಾವ ಡಿಸ್ಟಿಕ್ ಬರುತ್ತೋ ಅದನ್ನೇ ಫಸ್ಟ್ ಪೇಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನೀವು ಅಲ್ಲಿ ರೀಸನ್ ಫಾರ್ ಒಬ್ಟೈನ್ ರಿಜಿಸ್ಟ್ರೇಷನ್ ಯಾವ್ದು ಕೊಡಬೇಕಂದ್ರೆ ವಾಲಂಟರಿ ಬೇಸಿಸ್ ಮೇಲೆ ನಾವು ತಗೊತಾ ಇದ್ದೀವಿ ಅಂತ ಕೊಡಿ. ಸೊ ಡೇಟ್ ಆಫ್ ಕಮೆನ್ಸ್ಮೆಂಟ್ ಬಿಸ್ನೆಸ್ ಅಂತ ಬಂದು ನಿಮ್ಮ ಪಾನ್ ಕಾರ್ಡಲ್ಲಿ ಯಾವ ಡೇಟ್ ಕೊಟ್ಟಿರ್ತೀರೋ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಯಾವ ಡೇಟ್ ಮಾಡಿಸಿರ್ತೀರೋ ಎರಡು ಒಂದೇ ಆಗಿರಬೇಕು ಗೈಸ್. ಹುಷಾರು, ಇದನ್ನು ನೋಡಿಕೊಂಡು ನೀವು ಪಾನ್ ಕಾರ್ಡ್ ಮಾಡಿಸ್ಬೇಕಾಗುತ್ತೆ. ಸೊ ಆ ಒಂದು ಡೇಟ್ನ ನೀವು ಇಲ್ಲಿ ತಗೊಬಂದು ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೂಫ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್ ಅಂತ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಮಾಡಿಸಿರ್ತೀರಲ್ಲ, ನೀವು 1 MB ಕಮ್ಮಿ PDF ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಡೀಡ್ ಫಸ್ಟ್ ಪೇಜಲ್ಲಿ ನಾವು ಅಪ್ಲೋಡ್ ಮಾಡೋದೇನು ಪಾರ್ಟ್ನರ್ಶಿಪ್ ಡೀಡ್ ಗೈಸ್. 1 MB ಕಮ್ಮಿ ಇರಬೇಕು ಆ ಒಂದು PDF. ಓಕೆನಾ ಗೈಸ್? ಸೊ ನೀವು ಅದಾದಮೇಲೆ ಅವರು ಡಾಕ್ಯುಮೆಂಟ್ ಫಾರ್ ಟ್ರೇಡ್ ನೇಮ್ ಅಂತ ಕೇಳಿದರೆ ನೀವು ಅಪ್ಲೋಡ್ ಮಾಡೋದಾದರೆ ಮಾಡ್ಬೋದು, ಅದು ಆಪ್ಷನ್. ಬಟ್ ನೀವು ಪಾರ್ಟ್ನರ್ಶಿಪ್ ಡೀಡ್ನ ಅಪ್ಲೋಡ್ ಮಾಡಲೇಬೇಕು. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ನೆಕ್ಸ್ಟ್ ಕೊಡಿ. ಅದಾದಮೇಲೆ ಪಾರ್ಟ್ನರ್ ಅಥವಾ ಪ್ರಮೋಟರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಫಸ್ಟ್ ಇಲ್ಲಿ ನಾವು ಯಾರನ್ನ ಆಥರೈಸ್ಡ್ ರೆಪ್ರೆಸೆಂಟೇಟಿವ್ ಅಂತ ಮಾಡಿರ್ತೀರೋ ಆ ಒಂದು ಪಾರ್ಟ್ನರ್ನ ಡೀಟೇಲ್ಸು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅವ್ರದ್ದು ನೇಮು, ಫಾದರ್ ನೇಮು, ಅದಾದಮೇಲೆ ಅವ್ರದ್ದು ಫೋನ್ ನಂಬರು, ಡೇಟ್ ಆಫ್ ಬರ್ತು, ಮೇಲ್ ID, ಅವರು ಯಾವ ಡೆಸಿಗ್ನೇಷನ್ ಕೊಡ್ತಾ ಇದ್ದೀರಾ ಅಂದರೆ ಪಾರ್ಟ್ನರ್ ಅಂತ ಕೊಡ್ತಾ ಇದ್ದೀರಾ ಅಲ್ವಾ, ನೀವು ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ತಾ ಇರೋದ್ರಿಂದ ಪಾರ್ಟ್ನರ್ ಅಂತಲೇ ಕೊಡಬೇಕು. ಸೊ ಡೇಟ್ ಆಫ್ ಬರ್ತು, ಫೋನ್ ನಂಬರು, ಮೇಲ್ ID, ಅವ್ರ ತಂದೆ ಹೆಸರು ಪ್ರತಿಯೊಂದು ಹಾಕ್ಬಿಟ್ಟು ಅವ್ರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅವ್ರದ್ದು ಪಾನ್ ನಂಬರ್ ಹಾಕಬೇಕಾಗುತ್ತೆ. ಸೊ ಇದಿಷ್ಟು ನೀವು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸೊ ನೋಡಲಿ ಈಗ ಡೆಸಿಗ್ನೇಷನ್ ಕೊಡೋಣ. ಪಾರ್ಟ್ನರ್ ಅಂತ ಮೇಲೆ ಇರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ನೀವು ಜಸ್ಟು ಸ್ಟೇಟಸ್ ಹತ್ರ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಪಾರ್ಟ್ನರ್ ಅಂತ ಕೊಡಿ. ಅದಾದಮೇಲೆ ಅವ್ರದ್ದು ಪಾನ್ ಕಾರ್ಡ್ ನಂಬರ್ ಕೊಡಿ. ಅದಾದಮೇಲೆ ಇನ್ನು ಮಿಕ್ಕಿದ್ದು ಅವೆಲ್ಲ ಐಡೆಂಟಿಫಿಕೇಷನ್ ನಂಬರ್ ಎಲ್ಲ ಯಾವುದೇ ಏನೂ ಬೇಡ, ಪಾನ್ ಕಾರ್ಡ್ ನಂಬರ್ ಹಾಕೋಣ ಜಸ್ಟ್. ಈಗ ಪಾನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ಇವ್ರದ್ದು ರೆಸಿಡೆನ್ಷಿಯಲ್ ಅಡ್ರೆಸ್ ಹಾಕಬೇಕು. ಇವರ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೋ ಆ ಒಂದು ಅಡ್ರೆಸ್ನ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಪಿನ್ ಕೋಡು ಕರೆಕ್ಟಾಗಿ ಹಾಕಿರಬೇಕು. ಕೆಲವೊಂದು ಸತ ಮ್ಯಾಚ್ ಆಗಲ್ಲ, ಪರವಾಗಿಲ್ಲ, ನೀವು ಎಸ್ ಅಂತ ಕೊಟ್ಕೊಂಡು ಸೇವ್ ಮಾಡಿದ್ರೂ ನಡೆಯುತ್ತೆ. ಸೊ ಪಿನ್ ಕೋಡ್ ಹಾಕಬೇಕು. ಆಮೇಲೆ ಸ್ಟೇಟು ಅದೇ ತಗೊಳುತ್ತೆ, ಡಿಸ್ಟಿಕ್ಕು ಕೂಡ ಅದೇ ತಗೊಳುತ್ತೆ. ನೀವು ಜಸ್ಟ್ ಫಸ್ಟ್ ಪಿನ್ ಕೋಡ್ ನೀವು ಸೆಲೆಕ್ಟ್ ಮಾಡ್ತಿದ್ದಂಗೆ ಅದೇ ಡಿಸ್ಟಿಕ್ ಟು ಸ್ಟೇಟ್ ತಗೊಳುತ್ತೆ. ಸೊ ಅದಾದಮೇಲೆ ಸಬ್ ಲೊಕಾಲಿಟಿ, ಲೋಕಲ್ಲು, ಸ್ಟ್ರೀಟು ಎಲ್ಲನೂ ನೀವು ಮನೆ ನಂಬರ್ ಇದ್ದರೆ ಮನೆ ನಂಬರು, ಬಿಲ್ಡಿಂಗ್ ನೇಮು, ಪ್ರತಿಯೊಂದು ನಿಮ್ಮ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಏನಿರುತ್ತೆ, ನೇಮ್ ಆಫ್ ದಿ ಬಿಲ್ಡಿಂಗ್ ಏನಿರುತ್ತೆ ಎಲ್ಲನೂ ನಿಮ್ಮ ಅವರ ಆಧಾರ್ ಕಾರ್ಡ್ ನಂಬರ್, ಪಾರ್ಟ್ನರ್ಸ್ ಆಧಾರ್ ರೆಸಿಡೆನ್ಷಿಯಲ್ ಅಡ್ರೆಸ್ ಇಲ್ಲಿ ನಾವು ಹಾಕ್ತಾ ಇರೋದು ಪಾರ್ಟ್ನರ್ಸ್ ಮಾತ್ರ ಹಾಕಬೇಕು. ನೆಕ್ಸ್ಟ್ ಬಿಸ್ನೆಸ್ ಅಡ್ರೆಸ್ಗೆ ಹೋದಾಗ ಬಿಸ್ನೆಸ್ ಅಡ್ರೆಸ್ ಹಾಕಬೇಕು. ಇದಿಷ್ಟು ಹಾಕಿದ ತಕ್ಷಣ ನೀವು ಇಲ್ಲಿ ಅವ್ರದ್ದು ಫೋಟೋ ಕೇಳುತ್ತೆ ಗೈಸ್. ಫೋಟೋ ಕೇಳಿದ ತಕ್ಷಣ ಫೋಟೋ ನೀವು ಹಾಕಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಕೆಳಗಡೆ ಫೋಟೋನ ಹಾಕಿ ಸೊ ನೀವು ಇವ್ರನ್ನ ಟಿಕ್ ಮಾಡಬೇಕಾಗುತ್ತೆ. ಆಥರೈಸರ್ ಪರ್ಸನ್ ಅಂತ ಕೆಳಗಡೆ ರೆಪ್ರೆಸೆಂಟೇಟಿವ್ ಆಥರೈಸರ್ ಪರ್ಸನ್ನ ಕೆಳಗಡೆ ಟಿಕ್ ಮಾಡಿಬಿಟ್ಟು ಆ್ಯಡ್ ನ್ಯೂ, ಇನ್ನೊಬ್ರು ಪಾರ್ಟ್ನರ್ಸ್ ಇರ್ತಾರಲ್ಲ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇರ್ತಿರ್ತಾನೆ, ಅಥವಾ ನೀವು 3 ಜನ ಪಾರ್ಟ್ನರ್ಸ್ ಮಾಡ್ಕೊಂಡಿರ್ತೀರಾ. ಸೊ ಆ್ಯಡ್ ನ್ಯೂ ಅಂತ ಕೊಡಬೇಕು. ಆ್ಯಡ್ ನ್ಯೂ ಅಂತ ಕೊಟ್ಟಾದ್ಮೇಲೆ ಸೆಕೆಂಡ್ ಪಾರ್ಟ್ನರ್ಸ್ದು ಸೇಮ್ ಡೀಟೇಲ್ಸ್ ಅದೇ ಥರ ಹಾಕಿ, ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಕೂಡ ಹಾಕಿ, ಪ್ರತಿಯೊಂದು ಫೋನ್ ನಂಬರು, ಡೇಟ್ ಆಫ್ ಬರ್ತು, ಪಾನ್ ಕಾರ್ಡ್ ನಂಬರು, ಇಮೇಲ್ ID ಪ್ರತಿಯೊಂದು ಹಾಕಿ. ಪ್ರತಿಯೊಂದು ಹಾಕಿದ ತಕ್ಷಣ ಅವ್ರದ್ದು ಡೆಸಿಗ್ನೇಷನ್ ಅವ್ರದ್ದು ಕೂಡ ಪಾರ್ಟ್ನರ್ ಅಂತಲೇ ಕೊಡಿ. ಪಾನ್ ಕಾರ್ಡ್ ನಂಬರು ಕೂಡ ಹಾಕಿ. ಇವ್ರದ್ದು ಕೂಡ ಫೋಟೋ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. JPG ಫಾರ್ಮ್ಯಾಟಲ್ಲಿ ಅವರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಸೊ ಇದಿಷ್ಟು ಅಪ್ಲೋಡ್ ಮಾಡಾದಮೇಲೆ ನೆಕ್ಸ್ಟು ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ಪ್ರೈಮರಿ ಆಥರೈಸರ್ ಸಿಗ್ನೇಚರಿನ ಟಿಕ್ ಮಾಡಬೇಕು. ಟಿಕ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಗೈಸ್, ಪ್ರೈಮರಿ ಆಥರೈಸರ್ ಸಿಗ್ನೇಚರಿನ ಒಬ್ಬ ಪಾರ್ಟ್ನರ್ಗೆ ನೀವು ಮಾಡ್ತಾ ಇದ್ದೀರಲ್ಲ, ಸಪೋಸ್ A ಅನ್ನೋನ್ನ ಮಾಡ್ತಾ ಇದ್ದೀರಲ್ಲ, ಲೆಟರ್ ಆಫ್ ಆಥರೈಸೇಷನ್ನ ನೀವು ಮಾಡಿದಿರಾ, ಅವ್ರ ಕೈಲಿ ಸೈನ್ ಮಾಡಿಸಿರೋದು ನಿಮಗೆ ತೋರಿಸಿ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳಿರ್ತಾರೆ. ಅದನ್ನು ಕೂಡ 1 MB ಒಳಗಡೆ ಇರಬೇಕು. ಈ ಒಂದು ಲೆಟರ್ ಆಫ್ ಆಥರೈಸೇಷನ್ ಬೇಕು ಅಂತಂದರೆ ದಯವಿಟ್ಟು ಲೆಟರ್ ಆಫ್ ಆಥರೈಸೇಷನ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಲಿಂಕ್ನ ಕಳಿಸ್ಕೊಡ್ತೀನಿ. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ಗೈಸ್. ನೆಕ್ಸ್ಟು ಆಥರೈಸರ್ ರೆಪ್ರೆಸೆಂಟೇಟಿವ್ ಯಾವುದು ಬೇಡ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಅದು ಆ ಒಂದು ಬಾಕ್ಸ್ನ ನೀವೇನು ಫಿಲಪ್ ಮಾಡೋದೇನು ಬೇಡ. ನೆಕ್ಸ್ಟು ಬಿಸ್ನೆಸ್ ಅಡ್ರೆಸ್ ಬರುತ್ತೆ, ಇದೇ ಮೇಯ್ನು ಗೈಸ್, ಮೇಯ್ನು ಬಿಸ್ನೆಸ್ ಅಡ್ರೆಸ್. ಸೊ ಈಗಾಗಲೇ ನಾವು ಏನು ಮಾಡ್ದೋ, ಫಸ್ಟು ಬಿಸ್ನೆಸ್ದು ನೇಮು, ಟ್ರೇಡ್ ನೇಮು ಎಲ್ಲ ಸೆಲೆಕ್ಟ್ ಮಾಡ್ಕೊಬಂದು ಅಲ್ಲಿ ಫಸ್ಟ್ ಪೇಜಲ್ಲಿ ನಾವು ಪಾರ್ಟ್ನರ್ಶಿಪ್ ಡೀಡ್ನ ಅಪ್ಲೋಡ್ ಮಾಡ್ಕೊಂಬಂದಿರ್ತೀವಿ. ಸೆಕೆಂಡು ಪಾರ್ಟ್ನರ್ಸ್ ಡೀಟೇಲ್ಸ್ ಹಾಕಿದ್ದೀವಿ. ಪಾರ್ಟ್ನರ್ಸ್ ಡೀಟೇಲ್ಸ್ಗೆ ಫೋಟೋ ಅಪ್ಲೋಡ್ ಮಾಡಿ ಒಬ್ಬ ಪಾರ್ಟ್ನರ್ನ ಆಥರೈಸರ್ ರೆಪ್ರೆಸೆಂಟೇಟಿವ್ ಅಂತ ತೋರಿಸ್ಬಿಟ್ಟು ಅವನಿಗೆ ಲೆಟರ್ ಆಫ್ ಆಥರೈಸೇಷನ್ನ ಅಪ್ಲೋಡ್ ಮಾಡಿರ್ತೀವಿ. ನೆಕ್ಸ್ಟು ಬಿಸ್ನೆಸ್ ಅಡ್ರೆಸ್ ನೀವೇನು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಕರೆಕ್ಟಾಗಿರಬೇಕು, ನಿಮ್ಮ ಪಾರ್ಟ್ನರ್ಶಿಪ್ ಡೀಡಲ್ಲಿ ಕರೆಕ್ಟಾಗಿರಬೇಕು.
ಅದೇ ಥರ ಮ್ಯಾಚ್ ಆಗೋ ಥರ ನೀವು ಇಲ್ಲಿ ಏನು ಕೊಟ್ಟಿರ್ತೀರೋ ಡೀಡಲ್ಲಿ ಏನು ಮಾಡಿಸಿರ್ತೀರೋ ಅದೇ ಬಿಸ್ನೆಸ್ ಅಡ್ರೆಸ್ ಹಾಕಬೇಕು. ಹಾಕಿದ ತಕ್ಷಣ ನೆಕ್ಸ್ಟು ನೀವಲ್ಲಿ ಸ್ಟೇಟ್ ಜುರಿಡಿಕ್ಷನ್ ಸೆಲೆಕ್ಟ್ ಆಗುತ್ತೆ. ಸೊ ನಿಮ್ಮ ಯಾವುದು LGSTO ಆಫೀಸ್ಗೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸುತ್ತೆ. LGSTO 152. ಅದಾದಮೇಲೆ ನೀವು ಕಮಿಷನರೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಡಿವಿಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ರೇಂಜ್ ಬಂದು ತುಂಬಾ ಇಂಪಾರ್ಟೆಂಟು ಗೈಸ್. ಯಾವ ಒಬ್ಬ ಆಧಾರ್ನ ಪಾರ್ಟ್ನರ್ನ ಹೆಸರು ಮೇಲೆ ನೀವು ಅಥರೈಸ್ಡ್ ರೆಪ್ರೆಸೆಂಟೇಟಿವ್ ಅಂತ ಕೊಟ್ಟಿರ್ತೀರೋ ಆ ಒಂದು ನೇಮ್ ರೇಂಜ್ ಅಂತ ಬರುತ್ತೆ ABCD ಅಂತ. ಅದನ್ನು ಕೂಡ ತುಂಬಾ ಹುಷಾರಾಗಿ ಸೆಲೆಕ್ಟ್ ಮಾಡಬೇಕು ಗೈಸ್. ಆ ಒಂದು ನೇಮ್ ರೇಂಜ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಮೇಲ್ ID ಮತ್ತು ಫೋನ್ ನಂಬರ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನೇಚರ್ ಆಫ್ ದಿ ಬಿಸ್ನೆಸ್ ಆಫ್ ಪ್ರಿಮಿಸಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ಆಟೋಮೆಟಿಕ್ ರೆಂಟೆಡ್ಡಾ ಲೀಸಾ ಯಾವುದು ನೀವು ಡಾಕ್ಯುಮೆಂಟ್ ಮಾಡಿಸಿರ್ತೀರ ಅದನ್ನು ನೀವು ರೆಂಟಲ್ ಅಗ್ರಿಮೆಂಟು ಹಾಕಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ ಅಡ್ರೆಸ್ ಬಂದು ರೆಂಟಲ್ ಅಗ್ರಿಮೆಂಟಲ್ಲೂ ಒಂದೇ ಇರಬೇಕು, ಪಾರ್ಟ್ನರ್ಶಿಪ್ ಡೀಡಲ್ಲೂ ಒಂದೇ ಇರಬೇಕು, ಎಲೆಕ್ಟ್ರಿಸಿಟಿ ಬಿಲ್ಲಲ್ಲೂ ಒಂದೇ ಇರಬೇಕು. ಸೊ ನಾವಿಲ್ಲಿ ಅವ್ರಿಗೆ ನೇಚರ್ ಆಫ್ ಪ್ರೊಸೆಷನ್ ಆಫ್ ಪ್ರೊಮಿಸಸ್ಗೆ ರೆಂಟ್ ಅಗ್ರಿಮೆಂಟ್ ನಾನು ಇಲ್ಲಿ ಹಾಕ್ತೆ. ನೆಕ್ಸ್ಟ್ ಅವ್ರು ಕೇಳ್ತಾ ಇದ್ದಾರೆ ಪ್ರೂಫ್ ಆಫ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್. ಇದಕ್ಕೆ ನೀವು ಎಲೆಕ್ಟ್ರಿಸಿಟಿ ಬಿಲ್ ಇರಬೇಕು ಗೈಸ್. ಸೊ ಡಾಕ್ಯುಮೆಂಟ್ಸ್ ನಾನು ಈಗಾಗಲೇ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ಶಾರ್ಟಾಗಿ ಹೇಳಿದ್ದೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಸಪ್ರೇಟ್ ವೀಡಿಯೋನೇ ಇದೆ, ದಯವಿಟ್ಟು ಹೋಗಿ ನನ್ನ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಸೊ ನೀವು ಅಡಿಷ್ನಲ್ ಪ್ಲೇಸ್ ಆಫ್ ಪ್ರೂಫ್ಗೆ ಎಲೆಕ್ಟ್ರಿಸಿಟಿ ಬಿಲ್ನ ಅಪ್ಲೋಡ್ ಮಾಡಿ. ಅದಾದಮೇಲೆ ನೇಚರ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ನೀವು ಸೇಲ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಮ್ಯಾನುಫ್ಯಾಕ್ಚರರ ಅಥವಾ ಸರ್ವಿಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಸ್ ಅಂತ ಕೊಡಬೇಕು. ಅಲ್ಲಿ ಕೇಳುತ್ತದು ನಿಮ್ಮ ಪಿನ್ ಕೋಡ್ ಮ್ಯಾಚ್ ಆಗ್ತಾ ಇಲ್ಲ, ಪರವಾಗಿಲ್ವಾ ನೀವು ಮುಂದುವರಿಸ್ತೀರಾ ಅಂತ ನೀವು ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇಲ್ಲಿ HSN ಕೋಡ್ ಹಾಕಬೇಕಾಗುತ್ತೆ ಗೈಸ್. ನೀವು ಗೂಡ್ಸ್ ಏನಾದರೂ ಮಾಡ್ತಾ ಇದ್ರೆ ಅಥವಾ ಗೂಡ್ಸ್ ಬಗ್ಗೆ ಏನಾದರೂ ನಿಮ್ಮ ಬಿಸ್ನೆಸ್ ಆಗಿದ್ರೆ ಗೂಡ್ಸ್ದು ನೀವು HSN ಕೋಡು ಹಾಕಿ ಗೈಸ್. ಅಥವಾ ನೀವು ಸರ್ವಿಸಸ್ ಮಾಡ್ತಾ ಇದ್ದೀರ ಅಂದರೆ ಜಸ್ಟ್ ಸರ್ವಿಸಸ್ದು ಕೂಡ ನೀವು ನಿಮ್ಮ ಸರ್ವಿಸಸ್ ರಿಲೇಟೆಡ್ನ HSN ಕೋಡ್ನ ನೀವು ಟೈಪ್ ಮಾಡಿ ಹಾಕಿ ಸೇವ್ ಅಂತ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಅದಾದಮೇಲೆ ಫೈನಲ್ 40ಗೆ ಬರೋಕ್ಕಿಂತ ಮುಂಚೆ ಫಸ್ಟಿಂದ ಪ್ರತಿಯೊಂದು ಟ್ಯಾಬ್ಗೆ ಹೋಗ್ಬಿಟ್ಟು ಅಲ್ಲಿ ಬಿಸ್ನೆಸ್ ಡೀಟೇಲ್ಸು, ಪ್ರಮೋಟರ್ ಡೀಟೇಲ್ಸು, ಆಥರೈಸ್ ಸಿಗ್ನೇಚರ್ ಡೀಟೇಲ್ಸು, ಅದಾದಮೇಲೆ ಬಿಸ್ನೆಸ್ ಪ್ಲೇಸ್ ಆಫ್ ಬಿಸ್ನೆಸ್ ಡೀಟೇಲ್ಸ್ ಪ್ರತಿಯೊಂದು HSN ಕೋಡೆಲ್ಲ ಕರೆಕ್ಟಾಗಿ ಹಾಕಿದ್ದೀವಾ ಅಂತ ನೀವು ಇಲ್ಲಿ ನೋಡ್ಕೋಬರ್ಬೇಕಾಗುತ್ತೆ. ಆಥರೈಸ್ಡ್ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೋ ಅವ್ರದ್ದು ಆಧಾರ್ ವೆರಿಫಿಕೇಶನ್ ಅಂತ ಹೇಳ್ತಾರೆ. ಇಲ್ಲಿ 2 ಸಿಚುವೇಶನ್ ಬರುತ್ತೆ. ಒಂದು ARN ನಂಬರ್ ಜನರೇಟ್ ಆಗೋದಕ್ಕೆ ನಿಮ್ಮ ಮೇಲ್ ID ಯಾವುದಿರುತ್ತೋ ಅದರಲ್ಲೇ ಲಿಂಕ್ ಕಳಿಸ್ತಾರೆ. ಇನ್ನೊಂದು ಬಯೋಮೆಟ್ರಿಕ್ GST ಸುವಿಧಾ ಕೇಂದ್ರ, ನೀವು ಇಲ್ಲಿಗೆ ಬನ್ನಿ, LGSTಗೆ ಬನ್ನಿ, ಇಲ್ಲೇ ನಾವು ನಿಮಗೆ ಬಯೋಮೆಟ್ರಿಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು 2 ಟೈಪಲ್ಲಿ ಕೇಳ್ತಾರೆ ಗೈಸ್. ನಿಮ್ಮ ಮೇಲ್ಗೆ ARN ನಂಬರ್ ಜನರೇಟ್ ಆಗೋದಕ್ಕೆ ಮುಂಚೆ ಇದನ್ನು ನೀವು ಆಧಾರ್ ವೆರಿಫೈ ಮಾಡಿಸ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇದೊಂದು ನಿಮಗೆ ತಿಳಿದಿರಬೇಕು ಗೈಸ್. ಸೊ ಇದಿಷ್ಟು ಆದಮೇಲೆ ನೀವು ಅಲ್ಲಿ ಕಂಟಿನ್ಯೂ ಅಂತ ಕೊಟ್ಟು ಆ ವೆರಿಫಿಕೇಶನ್ ಮೇಲೆ ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಯಾವ ಒಂದು ಆಥರೈಸ್ ಸಿಗ್ನೇಚರ್ ಕೊಟ್ಟಿರ್ತೀರೋ ಆ ಒಂದು ಪಾರ್ಟ್ನರ್ ಹೆಸರು ಬರುತ್ತೆ. ಪ್ಲೇಸ್ ಆಫ್ ಬಿಸ್ನೆಸ್ ನೀವಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವಲ್ಲಿ ಡೌನಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ಆ ಒಂದು ಸೈನ್ ವಿತ್ ಸಬ್ಮಿಟ್ ವಿತ್ EVC ಅಂತ ಕೊಡಬೇಕಾಗುತ್ತೆ. ಸಾರಿ ಗೈಸ್, ಸಬ್ಮಿಟ್ ವಿತ್ EVC ಅಂತ ಕೊಟ್ಟಿದ ತಕ್ಷಣ OTP ಹೋಗುತ್ತೆ. OTP ಹಾಕಿ ಸಬ್ಮಿಟ್ ಮಾಡಿ, ವ್ಯಾಲಿಡೇಟ್ OTP ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ದಂಗೆ ನಾವೀಗ ಗೌರ್ಮೆಂಟ್ಗೆ ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ತಗೊಳ್ಳೋದಕ್ಕೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀವಿ ಅಂತ ಅರ್ಥ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ, ಇಲ್ಲಿವರೆಗೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಿಷ್ಟು ಅಪ್ಲಿಕೇಶನ್ ಹಾಕಿದ್ದೀರಾ, ಹಾಕಾದ್ಮೇಲೆ ನೆಕ್ಸ್ಟು ARN ನಂಬರ್ ಜನರೇಟ್ ಮಾಡೋದು ಹೇಗೆ, ಮತ್ತು ಅವ್ರೇನಾದರೂ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂದರೆ ಈ ರೀತಿ ಅಡ್ರೆಸ್ ತಪ್ಪು ಹಾಕಿದ್ದೀರಾ, ಮ್ಯಾಚ್ ಆಗ್ತಾ ಇಲ್ಲ ಅಂತ, ಆ ಒಂದು ಪ್ರೊಸೀಜರ್ ಮುಂದಕ್ಕೆ ಯಾವ ರೀತಿ ತೊಗೊಂಡೋಗ್ಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲಿ DM ಮಾಡಿ ಗೈಸ್, ಸಿಗ್ತೀನಿ.